ಆನ್ಲೈನ್ ಶಿಕ್ಷಣಕ್ಕಾಗಿ ಪೋಷಕರು ಪರದಾಟವನ್ನು ಪಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಹಳ್ಳಿಗಳಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ನಗರಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ವ್ಯವಸಾಯಕ್ಕಿಂತ ಮಕ್ಕಳ ಶಿಕ್ಷಣ ಮುಖ್ಯ ಅಂತ ಪೋಷಕರೀಗ ಹೇಳ್ತಾ ಇದ್ದಾರೆ. ಈ ಸಮಸ್ಯೆಗಳು ಎಲ್ಲೆಲ್ಲ ಆಗ್ತಿದೆ ಅಂದ್ರೆ ಮಲೆನಾಡಿನ ಬಹುತೇಕ ಹಳ್ಳಿಗಳಲ್ಲಿ ಆಗ್ತಾ ಇದೆ ನೆಟ್ವರ್ಕ್ ಸಮಸ್ಯೆ. ಎಷ್ಟೋ ಜನರಿಗೆ ಮೊಬೈಲ್ ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಮೊಬೈಲ್ ಕೊಂಡ್ರೂ ಕೂಡ ನೆಟ್ವರ್ಕ್ ಸಮಸ್ಯೆ ಎದುರಾಗ್ತಾ ಇದೆ. ಚಿಕ್ಕಮಗಳೂರಿನ ಮುತ್ತೋಡಿ ಸಮೀಪದ ಗಾಳಿಗುಡ್ಡೆ ಕುಟುಂಬದ ಅಳಲಿದು. ನೋಡಿ, ಮಕ್ಕಳ ಎಜುಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅವರು ಬೇರೆ ಕಡೆ ಶಿಫ್ಟ್ ಆಗ್ಬೋಣ ಇವಾಗ ಸದ್ಯಕ್ಕೆ. ಯಾಕಂದ್ರೆ ಆನ್ಲೈನ್ ಕ್ಲಾಸಸ್ ಎಲ್ಲ ಇಂಪಾರ್ಟೆಂಟ್ ಇರುತ್ತೆ ಮಕ್ಕಳಿಗೆ. ಹಾಗಾಗಿ ಶಿಕ್ಷಣ ಅದರಿಂದಾನೇ ಇವಾಗ ಸಿಗ್ತಾ ಇರೋದ್ರಿಂದ ಬೇರೆ ಕಡೆ ಶಿಫ್ಟ್ ಆಗೋಣ ಅಂತ. ಮತ್ತೆ ತುಂಬಾ ಜನರಿಗೆ ಯಾವ ತರ ಸಮಸ್ಯೆ ಅಂದ್ರೆ ಮೊಬೈಲ್ ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಸರಿ, ಏನೋ ಸಾಲ ಸೋಲ ಮಾಡಿ ಮೊಬೈಲ್ ತಗೊಂಡ್ರು ಅಂತ ಹೇಳಿದ್ರು ಕೂಡ ಆ ಭಾಗದಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಅದು ಕೂಡ ದೊಡ್ಡ ಸಮಸ್ಯೆ ಆಗಿದೆ. ಚಿಕ್ಕಮಗಳೂರಿನ ಮುತ್ತೋಡಿ ಸಮೀಪದ ಗಾಳಿಗುಡ್ಡೆ ಕುಟುಂಬ ತನ್ನ ಅಳಲನ್ನ ತೋಡ್ಕೊಂಡಿದೆ. ಹಳ್ಳಿ ಬಿಟ್ಟು ಚಿಕ್ಕಮಗಳೂರು ನಗರ ಸೇರಿದೆ ಈ ಕುಟುಂಬ. ನೆಟ್ವರ್ಕ್ ಸಮಸ್ಯೆ ಬಗೆಹರಿಸಬೇಕು ಅಂತ ವಿದ್ಯಾರ್ಥಿಗಳು ಆ ಭಾಗದಲ್ಲಿ ಪಾಪ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮೈಸೂರಲ್ಲಿ ಓದ್ತಾ ಇರೋದು, ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ. ನಮ್ಮೂರು ಚಿಕ್ಕಮಂಗ್ಳೂರು ಇಂದ 40 ಕಿಲೋಮೀಟರ್ಸ್ ದೂರ, ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ನಮಗೆ ತುಂಬ ನೆಟ್ವರ್ಕ್ ಇಶ್ಯೂ ಇದೆ. ಅಲ್ಲಿ ನೆಟ್ವರ್ಕ್ ಸಿಗ್ದಲ್ಲೇ ಇರೋದ್ರಿಂದ ಆನ್ಲೈನ್ ಕ್ಲಾಸಸ್ ಈ ಕೋವಿಡ್ ಟೈಮಲ್ಲಿ ಹೇಳಿದ್ದಾರೆ. ಬಟ್ ನೆಟ್ವರ್ಕ್ ಸಿಗ್ದಲ್ಲೇ ಇರೋದ್ರಿಂದ ನಮ್ಗೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗಿ ನಾವು ಇಲ್ಲಿಗೆ ಬಂದು ಮನೆನ ರೆಂಟಿಗೆ ತಗೊಂಡು ಇಲ್ಲಿದ್ದೀವಿ. ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಅದರದ್ದೇ ಒಂದು ಮೇಯ್ನ್ ಸಮಸ್ಯೆ ಆಗೋಗಿದೆ. ಈಗ ಒಂದು ಹುಷಾರಿಲ್ಲ, ತೊಂದರೆ ತಾಪತ್ರೆ ಅಂತ ಅಂದಾಗನು ಒಂದು ಅಕ್ಕಪಕ್ಕದಲ್ಲಿ ಹೇಳೋದಿಕ್ಕೂ ಆಗಲ್ಲ. ಮನೇಲಿ ಯಾರು ಒಬ್ಬರೇ ಇದ್ದಾಗ ಎಸ್ಟೇಟ್ ಮಿಡಲ್ ಅಲ್ಲಿ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೆಟ್ವರ್ಕಿಗೆ. ಡಿಜಿಟಲ್ ಇಂಡಿಯಾ ಅಂತ ಅಂತಿದ್ದಾರೆ. ಸೊ ಎಲ್ಲಿ ಡಿಜಿಟಲೈಸ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಮಕ್ಕಳಿಗೆ ಸ್ಟೂಡೆಂಟ್ಗಳಿಗೆ ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಅಂತ ಮಾಡ್ತಾರೆ. ನಮ್ಮೂರಲ್ಲಿ ನೆಟ್ವರ್ಕ್ ಸಿಗಲ್ಲ. ನಮ್ಮದು ಮನೆ, ತೋಟ, ಜಮೀನು, ದನ ಕರು ಜನ ಎಲ್ಲ ಬಿಟ್ಟು ಇಲ್ಲಿ ಮಕ್ಕಳಿಗೆ ಓದಿಸೋಕ್ಕೋಸ್ಕರ ಮನೆ ಮಾಡ್ಕೊಂಡು ರೆಂಟ್ ಕೊಟ್ಕೊಂಡು ಬಂದು ಟೌನಲ್ಲಿ ಸೆಟ್ಲ್ ಆಗಿದ್ದೀವಿ. ನಾವು ಇವ್ರ ಜೊತೆನೇ ಮಕ್ಕಳ ಜೊತೆನೇ ಇದ್ದು ಶನಿವಾರ ಮತ್ತು ಶುಕ್ರವಾರ ನೈಟ್ ಸಂಜೆ ಹೋಗ್ತೀವಿ ಊರಿಗೆ. ಲಾಕ್ಡೌನ್ ಬಳಿಕ ಸರ್ಕಾರಿ ಶಾಲೆಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಖಾಸಗಿ ಶಾಲೆ ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ದಾಖಲಾಗ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ 20,000 ಮಕ್ಕಳು ಸರ್ಕಾರಿ ಶಾಲೆಗೆ ದಾಖಲಾಗಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿಯ ದಾಖಲಾತಿಯಲ್ಲಿ ಹೆಚ್ಚಳ ಆಗಿದೆ ಅನ್ನೋದು ಗೊತ್ತಾಗಿದೆ. ಅನುದಾನ ರಹಿತ ಶಾಲೆಗಿಂತ ಸರ್ಕಾರಿ ಶಾಲೆಗೆ ಅಲ್ಲಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅನ್ನೋದು ಗೊತ್ತಾಯಿತು. ಇನ್ನು ಹಣ ಉಳಿತಾಯಕ್ಕೆ ಪೋಷಕರು ಮೊರೆ ಹೋಗ್ತಿದ್ದಾರೆ. ಆರ್ಥಿಕ ಸಂಕಷ್ಟಕ್ಕೂ ಕೂಡ ಸಾಕಷ್ಟು ಜನ ಪೋಷಕರು ಪಾಪ ಗುರಿಯಾಗಿದ್ದಾರೆ. ಈಗ ಸರ್ಕಾರಿ ಶಾಲೆಗಳ ಮೇಲೇನೆ ಪೋಷಕರು ನಂಬಿಕೆಯನ್ನ ಇಟ್ಟಿದ್ದಾರೆ. ಈ ನಂಬಿಕೆಯನ್ನ ಉಳಿಸ್ಕೊಳ್ತೀವಿ ಅಂತ ಹಾಸನ ಡಿಡಿಪಿಐ ಹೇಳಿದ್ದಾರೆ. ಈ ವರ್ಷದ ಅಡ್ಮಿಷನ್ ಅನ್ನು ನೋಡಿದ್ರೆ ಇದುವರೆಗೆ ಒಟ್ಟು 1,63,373 ಅಡ್ಮಿಷನ್ಸ್ ಆಗಿದೆ. ಇದರಲ್ಲಿ ಸರ್ಕಾರಿ ಶಾಲೆಗೆ 77,661 ಅಡ್ಮಿಷನ್ಸ್ ಆಗಿದೆ ಒಟ್ಟು LKG ಇಂದ 10ನೇ ತರಗತಿವರೆಗೆ. ಏಡೆಡ್ ಸ್ಕೂಲ್ಗೆ 21,285 ಅಡ್ಮಿಷನ್ಸ್ ಆಗಿದೆ. ಅನ್ಏಡೆಡ್ ಸ್ಕೂಲ್ಗೆ 57,432 ಅಡ್ಮಿಷನ್ಸ್ ಆಗಿದೆ. ಸುಮಾರು 3,000ಕ್ಕಿಂತಲೂ ಹೆಚ್ಚು ಮಕ್ಕಳು ಖಾಸಗಿ ಶಾಲೆಗಿಂತ ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಗೆ ದಾಖಲಾಗಿರೋದನ್ನು ನಾವು ಈ ಅಂಕಿಅಂಶದ ಮೂಲಕ ಕಾಣಬಹುದು. ವಿಶೇಷವಾಗಿ ಇತ್ತೀಚೆಗೆ ಕೊರೋನಾ ನಂತರ ಸರ್ಕಾರಿ ಶಾಲೆಯ ದಾಖಲಾತಿ ಗಣನೀಯವಾಗಿ ಹೆಚ್ಚಳ ಆಗಿದೆ. ಬಹಳಷ್ಟು ಪೋಷಕರು ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆಗೆ ದಾಖಲು ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ಪ್ರತಿನಿತ್ಯ ಗಮನಿಸ್ತಾ ಇದ್ದೀವಿ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.